ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಖಿಲ್. ಇದು ಗುರುವಾಣಿ ಚಾನಲ್. ಗುರುವಿನ ತತ್ವವನ್ನು ಪ್ರಸಾರ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ತುಂಬ ಸದುದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿರ್ತಕ್ಕಂತಹ ಚಾನಲ್ ಇದು. ಈ ಚಾನಲ್ನಲ್ಲಿ ಸಾಕಷ್ಟು ಗುರುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದರಲ್ಲೂ ನನ್ನ ಆರಾಧ್ಯ ದೈವ ವೆಂಕಟಾಚಲ ಅವಧೂತರ ಮಹಿಮೆಗಳನ್ನು ಸಾಕಷ್ಟು ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಆದರೆ ವೆಂಕಟಾಚಲ ಅವಧೂತರ ತತ್ವಗಳನ್ನು, ಅವರ ವಿಚಾರಧಾರೆಗಳನ್ನು ಜಾಸ್ತಿ ನಾನು ವಿಡಿಯೋ ಹಾಕಿಲ್ಲ. ಆದರೆ ಇನ್ನು ಮುಂದಿನ ವಿಡಿಯೋಗಳನ್ನು, ಅವರ ತತ್ವಗಳನ್ನು ಜಾಸ್ತಿ ಹಾಕಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ಪೀಠಿಕೆ ಅನ್ನುವಂಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಅವರ ತತ್ವಗಳಿದ್ದಾವೆ. ಅದರಲ್ಲಿ ಒಂದಷ್ಟು ತತ್ವಗಳನ್ನು ಈ ವಿಡಿಯೋ ಮೂಲಕ ನಿಮ್ಮೆಲ್ಲ ವರ್ಗದವರಿಗೂ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ವೆಂಕಟಾಚಲ ಅವಧೂತರು ಸರ್ವಕಾಲಕ್ಕೂ ಕೂಡ ಒಪ್ಪತಕ್ಕಂತಹ ತತ್ವಗಳನ್ನು ನಮ್ಮ ಎಲ್ಲ ವರ್ಗದವ್ರಿಗೂ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ತತ್ವಗಳನ್ನು ನಾವು ತಿಳ್ಕೊಳ್ಳೋಣ. ಒಬ್ಬರು ಯಾರೋ ಗುರುಭಕ್ತರು ಶಿವನ ದೇವಸ್ಥಾನದಲ್ಲಿ ಕೋಟಿ ಬಿಲ್ವಾರ್ಚನೆಯನ್ನ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿಕೊಂಡು ಗುರುನಾಥರ ಹತ್ರ ಬರ್ತಾರೆ. ಅವಾಗ ಗುರುನಾಥರು ಸಮಾಧಾನದಿಂದ ತುಂಬಾ ತಮಾಷೆಯಾಗಿ ಕೇಳ್ತಾರೆ, ಏನ್ ಸರ್ ಹಂಗಂದ್ರೆ ಕೋಟಿ ಬಿಲ್ವಾರ್ಚನೆ ಅಂದ್ರೆ ಏನ್ ಸರ್ ಅಂತ ಕೇಳ್ತಾರೆ. ಯಾರೇ ಬಂದ್ರು ಕೂಡ ಅವ್ರು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಎಲ್ಲರನ್ನು ಕೂಡ ಗುರುಗಳು ಸಾರ್ ಅಂತಾನೆ ಕರಿತಾ ಇದ್ರು. ಆಮೇಲೆ ಅಯ್ಯ ಅಂತ ಆಗಾಗ ಕರಿತಾ ಇದ್ರಂತೆ. ಹಂಗಾಗಿ ಗುರುನಾಥರು ಏನು ಗೊತ್ತಿಲ್ವೇನೋ ಕೋಟಿ ಬಿಲ್ವಾರ್ಚನೆ ಬಗ್ಗೆ ಅಂತೇಳಿ ಆ ವ್ಯಕ್ತಿ ವಿವರಣೆ ಕೊಡ್ತಾನೆ. ಕೋಟಿ ಬಿಲ್ವಾರ್ಚನೆ ಅಂದ್ರೆ ಏನು ಅಂತ ಆಗ ಹೇಳ್ತಾನೆ ಆ ವ್ಯಕ್ತಿ, ಗುರುಗಳೇ, ಬಿಲ್ವ ಪತ್ರೆಯ ಮರದಲ್ಲಿ 1 ಕೋಟಿ ಪತ್ರೆಯನ್ನ ಕಿತ್ಕೊಂಡು ಶಿವನ ಸಾವಿರಾರು ಹೆಸರುಗಳನ್ನ ಹೇಳ್ತಾ ಅವನ ಅರ್ಚನೆಯನ್ನ ಮಾಡ್ತಾ ಶಿವನಿಗೆ ಅರ್ಪಿಸೋದು ಅಂತ ಹೇಳ್ತಾನೆ. ಆಗ ಗುರುನಾಥರು ಹೇಳ್ತಾರೆ, ಅಲ್ಲಯ್ಯ, ಅಷ್ಟು ಎಲೆ ಕೀಳ್ತಿರಲ್ಲ, ಅದನ್ನ ಅದೇ ತರ ಸೃಷ್ಟಿ ಮಾಡಕ್ಕಾಗತ್ತೇನಯ್ಯ ನಿನಗೆ? ಸೃಷ್ಟಿ ಮಾಡೋ ಶಕ್ತಿ ಇಲ್ಲದೆ ಹೋದ್ಮೇಲೆ ಅದನ್ನ ನಾಶ ಮಾಡೋ ಅಧಿಕಾರ ಯಾರಯ್ಯ ಕೊಟ್ಟಿದ್ದು ನಿನಗೆ? ಆ ಗಿಡ ಏನಾದ್ರೂ ನೀನು ಸೃಷ್ಟಿ ಮಾಡಿ ನೀರಾಕಿ ಗೊಬ್ಬರ ಹಾಕಿ ಅದನ್ನ ಪೋಷಣೆ ಮಾಡಿದ್ರೆ ಅದನ್ನ ಕೀಳಯ್ಯ, ಅದಕ್ಕೂ ಜೀವ ಇರಲ್ವೇನಯ್ಯ? ಅಷ್ಟು ಎಲೆ ಕಿತ್ರೆ ಅದಕ್ಕೆ ನೋವಾಗಲ್ವಾ ಸಾರ್? 1 ಕೋಟಿ ಬಿಲ್ವಾರ್ಚನೆ ಅಂದ್ರೆ ಹಾಗಲ್ಲ ಸಾರ್. ಅದರ ನಿಜವಾದ ಅರ್ಥ ಏನ್ ಗೊತ್ತಾ? 1 ಬಿಲ್ವ ಪತ್ರೆಯನ್ನ ತಕೊಂಡು ಶಿವನ 1 ಕೋಟಿ ಹೆಸರನ್ನ ಹೇಳಿ ಲಿಂಗದ ಮೇಲೆ 1 ಎಲೆಯನ್ನ ಹಾಕಬೇಕು. ಶಿವ ಭಕ್ತಿಯಿಂದ ನೀವು ಹಾಕ್ತಕ್ಕಂತಹ 1 ಎಲೆಯನ್ನ ಸ್ವೀಕಾರ ಮಾಡ್ತಾನೆ. ಎಲ್ಲ ಜೀವ ಸಂಕುಲಗಳನ್ನ, ಪ್ರಕೃತಿಯನ್ನ ನಾಶ ಮಾಡಬಾರ್ದು ಸಾರ್. ಇವೆಲ್ಲ ಅವನ ಸೃಷ್ಟಿನೇ, ಅದು ಹೆಂಗಿದೆ ಹಂಗಿದ್ರೇನೆ ಚಂದ ಸಾರ್ ಅಂತ ಹೇಳ್ತಾ ಇದ್ರು ಗುರುಗಳು. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಯಾರಾದ್ರೂ ಗುರುಭಕ್ತರು ಅಥವಾ ಗುರುಬಂಧುಗಳು ಯಾರಾದ್ರೂ ಬಂದು, ನಾನಿವತ್ತು ತಾಯಿ ಶ್ರಾದ್ದ ಇತ್ತು ಮಾಡದೆ, ಅಥವಾ ನನ್ನ ತಂದೆ ಶ್ರಾದ್ದ ಇತ್ತು ಮಾಡದೆ ಅಂತಂದ್ರೆ ಗುರುಗಳು ಹೇಳ್ತಾ ಇದ್ರಂತೆ, ಶ್ರಾದ್ದ ಅಂದ್ರೆ ಏನ್ ಗೊತ್ತೇನಯ್ಯ? ಶ್ರಾದ್ದ ಅಂದ್ರೆ ಅದ್ರ ಹೆಸರೇ ಸೂಚಿಸುವಂತೆ ಶ್ರದ್ಧೆಯಿಂದ ಮಾಡ್ತಕ್ಕಂತಹ ಕಾರ್ಯವೇ ಶ್ರಾದ್ದ. ಆದ್ರೆ ಶ್ರದ್ಧೆಯಿಂದ ಮಾತಾಪಿತರ ಸೇವೆಯನ್ನ ಅವ್ರು ಬದುಕಿರುವಾಗ್ಲೇ ಮಾಡಬೇಕು. ಅವ್ರು ಬದುಕಿರುವಾಗ್ಲೇ ಅವರ ಮನೋಭೀಷ್ಟಗಳನ್ನ ಪೂರೈಸುವಂತೆ ನಾವು ನಡ್ಕೊಂಡ್ರೆ ಮಾತ್ರ ಅವರು ಮರಣದ ನಂತರ ಮಾಡ್ತಕ್ಕಂತಹ ಕರ್ಮ ಶ್ರಾದ್ದ ಆಗುತ್ತೆ ವಿನಃ ಅವರು ಬದುಕಿದ್ದಾಗ ಅವರ ಸೇವೆ ಮಾಡ್ದೇರ, ಅವರ ಮನಸ್ಸನ್ನ ಅರ್ಥಕೊಂಡು ನಡೀದೇರ, ಅವರು ದೇಹವನ್ನ ಬಿಟ್ಟ ಮೇಲೆ ಬಂದಿರತಕ್ಕಂತಹ ಬ್ರಾಹ್ಮಣರಿಗೆ ವಿಧವಾಗಿರ್ತಕ್ಕಂತಹ ಭಕ್ಷ್ಯವನ್ನ ಭೋಜನವನ್ನ ಮಾಡಿಸಿ ಸೀರೆ ಪಂಚಿಯನ್ನ ಕೊಟ್ಟು ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಅದು ಕೇವಲ ಬೂಟಾಟ್ಕಿ ಆಗತ್ತೆ ಹೊರತು ಶ್ರಾದ್ದ ಆಗಲ್ಲ ಕಣಯ್ಯ. ಸತ್ ಮೇಲೆ ಇಡೋ ಪಿಂಡ ಅದು ದಂಡ ಕಣಯ್ಯ ಅಂತ ಗುರುನಾಥರು ಹೇಳ್ತಾ ಇದ್ರು. ಆಮೇಲೆ ಗುರುವನ್ನ ಯಾವತ್ತೂ ಕೂಡ ದೇಹದಿಂದ ನೋಡಬಾರ್ದು ಕಣ್ರಯ್ಯ. ವಿಚಾರಧಾರೆಗೆ ಗುರು ಅಂದ್ರು, ದೇಹಕ್ಕಲ್ಲ ಗುರು. ಹಂಗಾಗಿ ಗುರುವಾಕ್ಯವನ್ನ ಪಾಲನೆ ಮಾಡಿದ್ರೆ ಎಲ್ಲವನ್ನ ಪಡೀಬಹುದು. ಕಲಿಯುಗದಲ್ಲಿ ಗುರುಮಂತ್ರವೇ ಮುಖ್ಯ, ಹಂಗಾಗಿ ಗುರುಸ್ಮರಣೆಯೇ ಮುಖ್ಯ, ಗುರುವಾಕ್ಯವೇ ಪ್ರಮಾಣ ಕಣ್ರಪ್ಪ ಅಂತ ಯಾರ್ಯಾರು ಅವರ ಸಾನ್ನಿಧ್ಯಕ್ಕೆ ಬರ್ತಾರೆ ಎಲ್ಲರಿಗೂ ಕೂಡ ಗುರುನಾಥರು ಹೇಳ್ತಾ ಇದ್ರು. ಶಿಷ್ಯ ಹೆಂಗಿರ್ಬೇಕಪ್ಪ ಅಂದ್ರೆ ಗುರುವಾಕ್ಯವನ್ನ ಬಿಟ್ಟು ಬೇರೆ ಯಾವ ಕೆಲಸವೂ ಇಲ್ಲ ಅನ್ನೋ ರೀತಿಯಲ್ಲಿ ಗುರು ಇರಬೇಕು. ಅದಕ್ಕೆ ಶ್ರೀ ರಾಮಕೃಷ್ಣ ಪರಮಹಂಸರು ಶಿಷ್ಯ ಗುರುವಿನ ಮನೆಯ ಅಂಗಳದಲ್ಲಿರ್ತಕ್ಕಂತಹ ನಾಯಿ ಹೆಂಗಿರ್ಬೇಕು ಅಂತ
ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ. ಅಂದ್ರೆ ನಾಯಿ ಹೆಂಗೆ ಮಾಲೀಕ ಏನ್ ಹೇಳ್ತಾನೋ ಅವನ ಆದೇಶವನ್ನ ಅಷ್ಟನ್ನೇ ಅದು ಫಾಲೋ ಮಾಡುತ್ತೋ, ಹಂಗೆ ಶಿಷ್ಯನೂ ಅಷ್ಟೇ ಗುರು ಏನ್ ಹೇಳ್ತಾನೆ ಆ ಗುರುವಾಕ್ಯ ಮಾತ್ರ ಅವನ ತಲೆಯಲ್ಲಿ ಇಟ್ಕೊಂಡು ಅದನ್ನ ಅವನು ಅನುಸರಿಸಬೇಕು ಅಂತ ಹೇಳ್ತಾ ಇದ್ರು. ಆಮೇಲೆ ಎಲ್ಲ ಕಾರ್ಯಗಳಿಗೂ ಕೂಡ ನಡೀತಕ್ಕಂಥದ್ದು ತಲೆಯೇ ಆಗಿರೋದ್ರಿಂದ, ತಲೆನಲ್ಲೇ ಎಲ್ಲ ಕಾರ್ಯಗಳು ನಡೆಯೋದ್ರಿಂದ ಆ ತಲೆಯನ್ನ ಗುರುವಿನ ಪಾದಕ್ಕೆ ಹಾಕ್ಬೇಕಣ್ರಯ್ಯ. ಗುರುವಿನ ಪಾದಕ್ಕೆ ಅದನ್ನ ಅರ್ಪಣೆ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ ಕಣ್ರಯ್ಯ ಅಂತ ಇದ್ರು. ಶಿಷ್ಯ ಗುರುವಿನ ಬಳಿಗೆ ಬರುವಾಗ ತಲೆಯನ್ನ ಖಾಲಿ ಇಟ್ಕೊಂಡು ಬರಬೇಕು ಅಂತ. ಶಿಷ್ಯ ಎಷ್ಟು ದಿನ ಮುಗ್ಧವಾಗಿ ಏನ್ ಗುರುವಾಕ್ಯವನ್ನ ಹೇಳ್ತಾನೋ, ಏನ್ ತತ್ವವನ್ನ ಹೇಳ್ತಾನೋ, ಆ ಗುರುವಾಕ್ಯ ಪಾಲನೆ ಮಾಡ್ತಾನೋ, ಅಷ್ಟು ದಿನ ಅವನಿಗೆ 100ಕ್ಕೆ 100ರಷ್ಟು ಫಲ ಸಿಗುತ್ತೆ ಕಣ್ರಯ್ಯ ಅಂತ ಹೇಳ್ತಾ ಇದ್ರು. ಒಬ್ಬ ಸಮರ್ಥ ಗುರುವಿನಿಂದ ಬಂದಂತಹ ವಾಕ್ಯಗಳಿದಾವಲ್ಲ, ಅವು ಬೀಜ ರೂಪದಂಗಿರ್ತವೆ. ಅದರ ಫಲ ಅನ್ನುವಂಥದ್ದು ಖಂಡಿತ ಅದು ಕೊಟ್ಟೇ ಕೊಡುತ್ತೆ. ಆದರೆ ಆ ಫಲ ಅನ್ನುವಂಥದ್ದು ಪರಿಣಮಿಸ್ತಕ್ಕಂತಹ ಕಾಲವನ್ನ ನಿರ್ಣಯ ಮಾಡ್ತಕ್ಕಂಥದ್ದು ಶಿಷ್ಯನ ಮನಸ್ಥಿತಿಗೆ, ಅದರ ಜೊತೆಗೆ ಕರ್ಮಕ್ಕೆ ಬಿಟ್ಟಿರ್ತಕ್ಕಂಥದ್ದು ಅಂತ ಗುರುಗಳು ಹೇಳ್ತಾ ಇದ್ರು. ಇದೆಲ್ಲ ಆದ್ಮೇಲೆ ಕೊನೆಯಲ್ಲಿ ಇದರೆಲ್ಲರ ಸಾರಾಂಶ ಅನ್ನುವಂಗೆ, ನೀವೇನು ಸಾಧನೆ ಮಾಡದೇ ಇದ್ರೂ ಪರವಾಗಿಲ್ಲ ಕಣ್ರಯ್ಯ, ಗುರುವಿನ ಮಾತಿನ ಮೇಲೆ ಅಚಲವಾಗಿರ್ತಕ್ಕಂಥ ನಂಬಿಕೆ ಒಂದಿಟ್ಬಿಡಿ. ಆ ಗುರುವಾಕ್ಯ ಪಾಲನೆಯೊಂದನ್ನ ಬಿಟ್ಟು ಬೇರೇನು ಕೆಲಸ ಇದೇನು ಅಂತ ಭಾವನೆಯನ್ನ ಬಿಟ್ಬಿಡ್ರಯ್ಯ. ಆಗ ಗುರು ನಿಮ್ಮ ಜೀವನವನ್ನ ಸಾರ್ಥಕ ಆಗೋಂಗ್ ಮಾಡ್ತಾನೆ ಕಣ್ರಯ್ಯ ಅಂತ ಹೇಳ್ತಾ ಇದ್ರು. ಆಮೇಲೆ ಗುರುವಿನ ಪಾದ ಪೂಜೆ ಮಾಡೋದ್ಕಿಂತಲೂ ಕೂಡ ಅವನ ಪದ ಪೂಜೆ ಮಾಡ್ರಯ್ಯ. ಅಂದ್ರೆ ಗುರು ಯಾವ ತತ್ವವನ್ನ ಬೋಧನೆ ಮಾಡ್ತಾನೆ, ಆ ತತ್ವವನ್ನ, ಅವನ ವಿಚಾರಧಾರೆಗಳನ್ನ ಮಾತ್ರ ನೀವು ಅನುಸರಿಸ್ಕೋಬೇಕು ಅನ್ನುವಂಥದ್ದು. ಏನೋ ಪಾದ ಪೂಜೆ ಮಾಡದೆ, ಗುರುವಿಗೆ ನಮಸ್ಕಾರ ಮಾಡದೆ, ಫಲವನ್ನ ಸಮರ್ಪಣೆ ಮಾಡದೆ ಅನ್ನೋದ್ಕಿಂತಲೂ ಕೂಡ ಗುರುವಿನ ವಾಕ್ಯವನ್ನ, ತತ್ವವನ್ನ ಅನುಸರಿಸ್ಕೊಂಡಾಗ ಎಲ್ಲದಕ್ಕಿಂತಲೂ ಕೂಡ ಮುಖ್ಯ ಆಗುತ್ತೆ ಅನ್ನುವಂಥದ್ದು ಗುರುಗಳ ಅಭಿಪ್ರಾಯ. ಆಮೇಲೆ ಯಾರಾದ್ರೂ ಗುರುಭಕ್ತರು ಗುರುವಿನ ಸಾನ್ನಿಧ್ಯಕ್ಕೆ ಬಂದು ನನಗೆ ಜಾತಕ ದೋಷ ಇದೆ, ಹೋಮ ಮಾಡಬೇಕು, ಯಜ್ಞಗಳನ್ನ ಮಾಡಬೇಕು ಅಂತ ಯಾರಾದ್ರೂ ಅಂದ್ರೆ ಗುರುಗಳು ಹೇಳ್ತಾ ಇದ್ರು, ಏನ್ ಸಾರ್, ಪಂಚಾಂಗ ಬರೆದವನು, ಕುಂಡ್ಲಿ ಹಾಕ್ದವನು, ಜಾತಕ ನೋಡ್ದವನು ಎಲ್ಲ ಮನುಷ್ಯನೆಯ, ಎಲ್ಲ ಇವನೇ ಹೇಳೋದಾದ್ರೆ ಮೇಲಿರ್ತಕ್ಕಂಥವ್ನಿಗೆ ಏನ್ ಕೆಲಸ ಸರ್ ಅಂತ ಇದ್ರು. ಆಮೇಲೆ ಯಜ್ಞ ಯಾಗಾದಿಗಳನ್ನ ಮಾಡಿದಾಗ ಬರ್ತಕ್ಕಂತಹ ಪುಣ್ಯದ ಫಲಕ್ಕಿಂತಲೂ ಕೂಡ ನೊಂದಿರ್ತಕ್ಕಂಥ ಜೀವಿಗಳನ್ನ ಸಂತೈಸಿ ಸಮಾಧಾನ ಮಾಡಿ ಅವರನ್ನ ತೃಪ್ತಿಪಡಿಸಿದ್ರೆ, ಗೋಸೇವೆಯನ್ನ ಮಾಡಿದ್ರೆ, ಪ್ರಾಣಿ ಪಕ್ಷಿಗಳಿಗೆ ಮೇಯ್ಲಿಕ್ಕೆ ಆಹಾರವನ್ನ, ಮೇವನ್ನ, ಹುಲ್ಲನ್ನ ಕೊಟ್ಟು ಅವಕ್ಕೆ ಬಾಯಾರ್ದಾಗ ನೀರನ್ನ ಅದಕ್ಕೆ ಕೊಟ್ರೆ, ಇದರಿಂದ ಬರ್ತಕ್ಕಂತಹ ಪುಣ್ಯ ಎಲ್ಲದರಿಂದಲೂ ಬರ್ತಕ್ಕಂತಹ ಪುಣ್ಯಕ್ಕಿಂತ ಜಾಸ್ತಿ ಕಣೆಯ ಅಂತ ಇದ್ರು. ಆಮೇಲೆ ಒಂದ್ಸಾರಿ ಗುರುಗಳು ಚಿಕ್ಕಮಗಳೂರು ಸಮೀಪದಲ್ಲಿ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಅಂತ ಗುರುಗಳು ಹೋಗಿರ್ತಾರೆ. ಅಲ್ಲಿ ಯಾರೋ ಒಬ್ಬ ಯುವಕ ಗುರುಗಳನ್ನ ನೋಡಿ, ವೆಂಕಟಾಚಲ ಅವಧೂತರನ್ನ ನೋಡಿ ಪಾದಕ್ಕೆ ನಮಸ್ಕಾರವನ್ನ ಮಾಡ್ಲಿಕ್ಕೆ ಬರ್ತಾನೆ. ಒಂದಷ್ಟು ಜನ ಗುರುಭಕ್ತರಿರ್ತಾರೆ. ಆಗ ಗುರುನಾಥರು ಹೇಳ್ತಾರೆ, ನಿಲ್ಲಯ್ಯ, ನೀನು ನಮಸ್ಕಾರ ಮಾಡೋದಾದ್ರೆ ನೀನು ಧರಿಸಿರ್ತಕ್ಕಂತಹ ಎಲ್ಲ ಬಟ್ಟೆಗಳನ್ನ ಕಳಚಿ ವಿವಸ್ತ್ರನಾಗಿ, ಅಂದ್ರೆ ನಿನ್ನ ದೇಹದ ಮೇಲೆ ಒಂದು ತುಂಡು ಬಟ್ಟಿ ಕೂಡ ಇರ್ಕೂಡ್ದು, ಒಂದು ತುಂಡು ಬಟ್ಟಿ ಕೂಡ ಇರದಂಗೆ ವಿವಸ್ತ್ರನಾಗಿ ನೀನು ನಮಸ್ಕಾರ ಮಾಡಿದ್ರೆ ನಾನು ಮಾಡಿಸ್ಕತೀನಿ ಕಣಯ್ಯ, ಹಂಗ್ ಮಾಡ್ತೀಯನಯ್ಯ ಅಂತ ಗುರುಗಳು ಕೇಳ್ತಾರಂತೆ. ಆ ಯುವಕ ಸುತ್ತ ನೋಡ್ತಾನೆ, ಗುರುನಾಥರ ಭಕ್ತರುಗಳಿದ್ದಾರೆ, ಹೆಂಗಸರಿದ್ದಾರೆ, ಮಕ್ಕಳುಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ದಾರೆ ಅಂತೇಳಿ ಅವನಿಗೆ ಸಂಕೋಚ ಆಯ್ತೋ ಅಥವಾ ಏನಾಯ್ತೋ ಗೊತ್ತಿಲ್ಲ, ಆತ ನಮಸ್ಕಾರ ಮಾಡದೆ ಹಾಗೆ ಹಿಂದಕ್ಕೆ ಹೋದ್ನಂತೆ. ಆಗ ಗುರುಗಳು ಹೇಳ್ತಾರಂತೆ, ನಮಸ್ಕಾರ ಅಂದ್ರೆ ಅದೊಂದು ಗೌರವಯುತವಾಗಿರ್ತಕ್ಕಂತಹ ಭಾವನೆ ಸಾರ್, ಅದನ್ನ ಯಾವಾಗ್ಲೂ ಮನಃಶುದ್ಧಿಯಿಂದ ಮಾಡಬೇಕೆ ವಿನಃ ಯಾರೋ ನಮಸ್ಕಾರ ಮಾಡಿದ್ರು ಅಂತ ಅಥವಾ ಇನ್ಯಾವುದಕ್ಕೋ ಸುಮ್ನೆ ನಮಸ್ಕಾರ ಮಾಡಬಾರ್ದು ಸರ್. ಮನಃಶುದ್ಧಿ ಇಲ್ಲದೆ ಇದ್ರೆ ಅದು ಬರೀ ನಿಷ್ಪ್ರಯೋಜಕ ಆಗತ್ತೆ ಅಂತ ಗುರುಗಳು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಆಮೇಲೆ ಈಗ ದೇವಸ್ಥಾನಗಳಿಗೆ ನಾವು ಹಣ್ಣುಕಾಯನ್ನ ತಕೊಂಡೋಗ್ತೀವಿ, ಹಣ್ಣನ್ನ, ಬಾಳೆಹಣ್ಣನ್ನ ತಕೊಂಡೋಗ್ತೀವಿ, ಆಮೇಲೆ ತೆಂಗಿನಕಾಯನ್ನ ನಾವಲ್ಲಿ ಹೊಡಿತೀವಿ. ಆ ಸಂದರ್ಭದಲ್ಲಿ ಗುರುಗಳು ಹೇಳಿದ್ದು, ಹಣ್ಣು ಈ ಬಾಳು ಅನ್ನುವಂಥದ್ದನ್ನ, ಬಾಳನ್ನ ಹಣ್ಣು ಮಾಡಪ್ಪ ಅಂತೇಳಿ ನಾವು ಹಣ್ಣನ್ನ ಮುರಿಬೇಕೆ ಹೊರತು ಬಾಳೆಹಣ್ಣನ್ನು ತಕೊಂಡೋಗಿ ಮುರ್ಕೊಂಡು ಬಂದ್ರೆ ಏನು ಉಪಯೋಗ ಆಗಲ್ಲ ಅಂತ ಇದ್ರು. ಆಮೇಲೆ ಈ ಕಾಯಿ, ಹಣ್ಣು ಕಾಯಿ, ತೆಂಗಿನಕಾಯನ್ನ ಯಾಕೆ ಹೊಡಿಬೇಕು ಅಂದ್ರೆ, ಈ ಕಾಯ ಏನಿದೆ, ಕಾಯ ಅಂದ್ರೆ ದೇಹ, ಈ ದೇಹವನ್ನ ನಾನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ನಿನಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ, ನಂದೇನೂ ಇಲ್ಲ, ಎಲ್ಲ ನಿಂದೆ ಅಂತ ಈ ಕಾಯವನ್ನ ಹೊಡಿತಾ ಇದ್ದೀನಿ ಅನ್ನುವುದರ ಒಂದು ಇದಾಗಿ
ಅರ್ಥವಾಗಿ ನಾವು ತೆಂಗಿನಕಾಯನ್ನ ಹೊಡಿಬೇಕೆ ಹೊರತು ಸುಮ್ಮನೆ ನಾವು ಹಣ್ಣು ಕಾಯಿ ಮಾಡಿದ್ರೆ ಏನೂ ಫಲ ಇಲ್ಲ ಸಾರ್ ಅಂತ ಗುರುಗಳು ಹೇಳ್ತಾ ಇದ್ರು. ಆಮೇಲೆ ಜಗತ್ತಿನಲ್ಲಿ ಗುರು ಕಾಣದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ ಸರ್. ರವಿ ಕಾಣದೇ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ ಯಾವುದಿದೆ ಅಂತ ಇದ್ರು. ಆದ್ರೆ ಈಗ ಪ್ರಯತ್ನ ಪೂರ್ವಕವಾಗಿ ಕೆಲವೆಡೆ ಆ ರವಿ ಅಂದ್ರೆ ಸೂರ್ಯ ಅವನ ಶಕ್ತಿ ತಾಕದಂತೆ ಕೆಲವು ಕಡೆ ಮಾಡಬಹುದೇನೋ. ಆದ್ರೆ ಈ ಸದ್ಗುರುವಿಗೆ ತಿಳಿದೇ ಇರತಕ್ಕಂತಹ ವಿಚಾರ ಯಾವುದೂ ಇಲ್ಲ ಸಾರ್. ಅವನು ಸರ್ವವ್ಯಾಪಿಯವನು, ಸರ್ವಜ್ಞ ಮೂರ್ತಿಯವನು. ಅವನು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು, ಅವನಿಲ್ಲದೆ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ಸದ್ಗುರು ಮಾತ್ರ ಕ್ಷಣ ಮಾತ್ರದಿಂದಲೇ ಶಿಷ್ಯನ ಮನಸ್ಸನ್ನು ಅರ್ಥಕೊಂಡು ಅವನ ಕರ್ಮವನ್ನು ನಾಶ ಮಾಡಿ ಅವನಿಗೆ ಮೋಕ್ಷ ಕೊಡ್ತಕ್ಕಂಥವನು ಗುರು ಒಬ್ನೆಯ ಸ. ಹಂಗಾಗಿ ಗುರುಸೇವೆ ಮಾಡಬೇಕು ಅಂತೇಳಿ ಗುರುವಿನ ಪಂಥದ ಬಗ್ಗೆ ಬಲಪಡಿಸ್ತಕ್ಕಂತಹ ಕೆಲಸವನ್ನು ವೆಂಕಟಾಚಲ ಅವಧೂತರು ಎಲ್ಲ ಸಂದರ್ಭಗಳಲ್ಲೂ ಮಾಡ್ತಾ ಇದ್ರು. ಆಮೇಲೆ ಸಕ್ರಾಯಪಟ್ಟಣದಲ್ಲಿ ಶಕುನ ರಂಗನಾಥ ಸ್ವಾಮಿ ಅಂತ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದ್ಸರಿ ಜಾತ್ರೆ ನಡೀತಾ ಇರುತ್ತೆ. ಆ ಜಾತ್ರೆಗೆ ಒಬ್ಬ ಅಲ್ಲಿಯ ಲೋಕಲೈಟು ಸ್ಥಳೀಕರು ಒಬ್ರು ಬಂದಿರ್ತಾರೆ, ಗುರುಬಂಧುಗಳು. ಜಾತ್ರೆಗೆ ಬಂದವರೇ ವೆಂಕಟಾಚಲ ಅವಧೂತರ ನಿವಾಸಕ್ಕೆ ಬರ್ತಾರೆ. ಆಗ ನಿವಾಸಕ್ಕೆ ಬಂದಾಗ ಗುರುಗಳನ್ನ ನೋಡಿ ಆ ಗುರುಬಂಧು ಹೇಳ್ತಾರೆ, ಗುರುಗಳೇ, ನಾನು ರಥೋತ್ಸವಕ್ಕೆ 2 ಕ್ವಿಂಟಾಲ್ ಅಕ್ಕಿಯನ್ನ ದಾನ ಮಾಡಿಬಿಟ್ಟು ಬಂದಿದ್ದೇನೆ ಅಂತ ಹೇಳ್ತಾರೆ. ಆಗ ಗುರುಗಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಯಾರೇ ಏನೇ ತಪ್ಪನ್ನು ಮಾಡಿದ್ರು ಕೂಡ ಅವ್ರಿಗೆ ನೇರವಾಗಿ ಗುರುಗಳು ಹೇಳ್ತಾ ಇರಲಿಲ್ಲ. ಅವರ ಅಕ್ಕಪಕ್ಕ ಇರ್ತಕ್ಕಂಥವ್ರನ್ನ ನೋಡಿ ಅವ್ರಿಗೆ ಹೇಳೋ ರೀತಿಯಲ್ಲಿ ಇವ್ರಿಗೆ ಉತ್ತರವನ್ನ ಕೊಡ್ತಾ ಇದ್ರು. ಬಹುಶಃ ಒಂದು ಬಟ್ಟೆಯನ್ನ ಸುತ್ಕೊಂಡು ಒಡೆದಂಗೆ ಇರ್ತಿತ್ತು. ಆಗ ಗುರುಗಳು ಹೇಳ್ತಾರೆ, ದಾನ ಅನ್ನುವಂತಹ ಪದವನ್ನ ಬಳಸಬೇಡಿ ಸಾರ್. ಎಲ್ಲವನ್ನ ಕೊಟ್ಟಿರ್ತಕ್ಕಂತಹ ಭಗವಂತ ಅವನೇ ನಿಜವಾಗಿರ್ತಕ್ಕಂತಹ ಮಹಾದಾನಿ. ಅವನನ್ನ ಬಿಟ್ರೆ ಇನ್ಯಾರೂ ಕೂಡ ನಿಜವಾಗಿರ್ತಕ್ಕಂತಹ ದಾನಿ ಅಲ್ಲ. ಅನ್ನದಾನ ಮಾಡೋದಲ್ಲ ಸರ್, ಅದು ಅನ್ನ ಸಂತರ್ಪಣೆ, ಅಂದ್ರೆ ಸಂತರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಇದು ಅನ್ನದಾನ ಅಲ್ಲ ಸರ್. 1 ಕಿಲೋಗ್ರಾಂ ಅಕ್ಕಿಯನ್ನ ಬೆಳಿಲಿಕ್ಕೆ 1375 ಲೀಟರ್ ನೀರು ಬೇಕಾಗುತ್ತೆ. ಆ ನೀರನ್ನ ಮನುಷ್ಯ ಏನಾದ್ರೂ ಸೃಷ್ಟಿ ಮಾಡಕ್ಕಾಗತ್ತಾ ಸರ್? ಆ ಗಿಡ ಬೀಜದಿಂದ ಮೊಳಕೆಯಾಗಿ ಗಿಡವಾಗಿ ಫಸಲನ್ನ ಕೊಡ್ಲಿಕ್ಕೆ ಮುನ್ನ ಅದೆಷ್ಟೋ ಶಾಖ ಅದಕ್ಕೆ ಬೇಕಾಗತ್ತಲ್ಲ. ಆ ಶಾಖವನ್ನ ಸೂರ್ಯ ಕೊಡ್ತಾನಲ್ಲ, ಆ ಸೂರ್ಯ ಕೊಡುವಂತಹ ಶಾಖವನ್ನ ಈ ಮನುಷ್ಯ ಕೊಡ್ತಾನ ಸರ್? ಆಮೇಲೆ ಆ ಬೀಜ ಮೊಳಕೆಯೊಡೆದು ಫಲ ಬಿಡುವವರೆಗೆ ಅದು ತನ್ನ ಗರ್ಭದಲ್ಲಿಟ್ಕೊಂಡು ಪೋಷಣೆ ಮಾಡುವಂತಹ ಕೆಲಸವನ್ನ ಭೂತಾಯಿ ಮಾಡ್ತಾಳಲ್ಲ, ಆ ಭೂತಾಯಿ ಮಾಡುವಂತಹ ಕೆಲಸವನ್ನ ಈ ಮನುಷ್ಯ ಮಾಡ್ತಾನ ಸರ್? ಈಗಿದ್ರೂ ಕೂಡ ಗಿಡವನ್ನ ಪೋಷಣೆ ಮಾಡಿ ಬೆಳೆಸಿರ್ತಕ್ಕಂತಹ ಪ್ರಕೃತಿ ಯಾವತ್ತೂ ಕೂಡ ನಾನು ದಾನ ಕೊಟ್ಟಿದ್ದೇನೆ ಅಂತ ಅನ್ನುತ್ತಾ? ಯಾವತ್ತೂ ಅನ್ನಲ್ಲ. ಇನ್ಯಾರೋ ಕೆಲಸಕ್ಕೆ ಕ್ರಯ ವಿಕ್ರಯ ಅಂತ ಅನ್ಕೊಂಡು ಬೆಲೆಗೆ ಅದನ್ನ ಬೆಲೆಯನ್ನ ಕಟ್ಟಿ ತಂದುಬಿಟ್ಟು ದಾನ ಕೊಟ್ಟೆ ಅಂತಂತಾರಲ್ಲ, ಯಾವುದು ಸರ್ ನಿಜವಾದ ದಾನ? ನಿಜವಾಗಿರ್ತಕ್ಕಂತಹ ದಾನ ಯಾವುದು? ನಿಜವಾಗಿರ್ತಕ್ಕಂತಹ ದಾನಿ ಯಾವುದು ಸರ್ ಅಂತ ಗುರುಗಳು ಕೇಳ್ತಾ ಇದ್ರು. ಆಮೇಲೆ ಅಂಗೈಯಲ್ಲಿ ಭೂಮಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥವ್ರೆಲ್ಲರೂ ಕೂಡ ಪೇಪರ್ನಲ್ಲಿ ಹೆಸರನ್ನ ಬದಲಾವಣೆ ಮಾಡಿಸ್ಕೊಂಡು ಭೂದಾನ ಮಾಡದೆ ಅಂತಾರಲ್ಲ. ಗೋವಿಗೆ ಹುಲ್ಲಾಗ್ತಾ ಇದ್ರು ಸರಿ, ನೀರನ್ನ ಕುಡಿಸ್ತಾ ಇದ್ರು ಸರಿ, ಆ ಗೋವಿನ ಕಷ್ಟ ಏನು ಅಂತೇಳಿ ತಿಳ್ಕೊಳ್ದೆ ಹೋದ್ರು ಸರಿ, ಅದನ್ನ ಜೀವಂತ ಇರುವವರೆಗೂ ಕೂಡ ಸ್ವಾರ್ಥಕ್ಕಾಗಿ ಬಳಸ್ತಕ್ಕಂಥ ಮನುಷ್ಯರು ಅದನ್ನ ಏನೋ ಒಂದಷ್ಟು ಹಣವನ್ನ ಕಟ್ಟಿಬಿಟ್ಟು ನಾನು ಗೋದಾನ ಮಾಡಿದೆ ಅಂತಂತಾರಲ್ಲ. ಯಾವುದು ಸರ್ ದಾನ? ಎಲ್ಲಿದೆ ಸರ್ ದಾನ ಅಂತೇಳಿ ಗುರುಗಳು ಮಾರ್ಮಿಕವಾಗಿ ಕೇಳ್ತಾ ಇದ್ರು. ಇವಿಷ್ಟು ಗುರುವಿನ ತತ್ವಗಳು. ಇನ್ನೂ ಸಾಕಷ್ಟು ತತ್ವಗಳಿದಾವೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ತತ್ವಗಳನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಆಮೇಲೆ ಸುಮಾರು ಜನ ಸಬ್ಸ್ಕ್ರೈಬ್ ಆಗಿದ್ರು ಕೂಡ ನಿಮಗೆ ವಿಡಿಯೋ ನಾವು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರೋದಿಲ್ಲ. ಯಾಕೆ ನೋಟಿಫಿಕೇಶನ್ ಬರ್ತಾ ಇರೋದಿಲ್ಲ ಅಂದ್ರೆ, ನೀವು ಸಬ್ಸ್ಕ್ರೈಬ್ ಆಗಿರ್ತೀರಿ, ಆದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರೋದಿಲ್ಲ. ಆಮೇಲೆ ಆಲ್ ಆಪ್ಷನ್ ಅನ್ನ ನೀವು ಕ್ಲಿಕ್ ಮಾಡಿರೋದಿಲ್ಲ. ನೀವು ಸಬ್ಸ್ಕ್ರೈಬ್ ಆಗಿದ ಮೇಲೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡ್ತಕ್ಕಂತಹ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ. ನನ್ನ ವಿಡಿಯೋಗಳು, ನನ್ನ ಕಂಟೆಂಟ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತಂದ್ರೆ, ನಿಮ್ಮ ಜೀವನಕ್ಕೆ ಏನಾದರೂ ಒಂದಷ್ಟು ಉಪಯೋಗಕ್ಕೆ ಬರ್ತಾ ಇದೆ ಅಂತಂದ್ರೆ ಮಾತ್ರ ನನ್ನ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದಷ್ಟು ಜನಕ್ಕೆ ಶೇರ್ ಮಾಡುವಂತಹ ಕೆಲಸವನ್ನು ಮಾಡಿ. ಅಥವಾ ನನ್ನಲ್ಲೇನಾದರೂ ದೋಷ ಇತ್ತಪ್ಪ ಅಂದರೆ, ಅಥವಾ ನನ್ನ ಕಂಟೆಂಟಲ್ಲಿ ಏನಾದರೂ ದೋಷ ಇತ್ತಪ್ಪ ಅಂದರೆ ಅದನ್ನು ನೀವು ಕಾಮೆಂಟ್ ಮೂಲಕ ಅಥವಾ ನನಗೆ ವೈಯಕ್ತಿಕವಾಗಿ ತಿಳಿಸುವಂಥ ಕೆಲಸವನ್ನು ನೀವು ಮಾಡಿದರೆ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಬದಲಾಯಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.